ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ನಾನು ಇವತ್ತು ಬಂದಿರೋದು ಈಶಾ ಲೈಫ್ ಸ್ಟೋರ್ಗೆ. ನಾನು ನಿಮ್ ಶಾರ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಇದ್ರ ಬೆನಿಫಿಟ್ಸ್ ನಾನು ಏನೇನ್ ಅದ್ರಲ್ಲಿ ತೋರಿಸ್ತಿದೀನಿ, ಡೀಟೇಲ್ ಆಗಿ ತೋರಿಸ್ತೀನಿ ಅಂತ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ, ನನ್ನ ಹೆಸರು ನಾಗಾರ್ಜುನ್ ಅಂತ ಹೇಳಿ. ನಮ್ ಸ್ಟೋರ್ ಹೆಸರು ಬಂದು ಈಶಾ ಲೈಫ್ ಸ್ಟೋರ್ ಅಂತ. ಇದು ಲೊಕೇಟ್ ಆಗಿರೋದು ರಾಮನಗರ BM ರೋಡ್. ಮೋರ್ ಸ್ಟೋರ್ ಇದೆ. ಮೋರ್ ಸ್ಟೋರ್ ಪಕ್ಕದಲ್ಲೇ ಬಂದ್ರೆ ಒಂದು 50 ಮೀಟರ್ಸ್ ಎಡಭಾಗದಲ್ಲಿ ನಿಮ್ಗೆ ನಮ್ ಸ್ಟೋರ್ ಕಾಣುತ್ತೆ. ನಮ್ ಸ್ಟೋರ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಕರಂಗಲಿ ಮಾಲೆ. ಕರಂಗಲಿ ಮಾಲೆ ಬಂದು ಇವತ್ತು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಮಾಲೆ. ಇದ್ರ ಬೆನಿಫಿಟ್ಸ್ ಬಂದು ಮುಖ್ಯವಾಗಿ ನರದೃಷ್ಟಿ, ಕಪ್ಪು ಪದಾರ್ಥಗಳು ಏನೇ ಇದು ನರದೃಷ್ಟಿಗೆ ಅದನ್ನ ನಾವು ಕಟ್ಕೊಂತೀವಿ. ಎಕ್ಸಾಂಪಲ್ ಕಪ್ಪು ದಾರ ಆಗ್ಲಿ ಆ ತರದ್ದು. ಮೊದಲನೇದು ಬೆನಿಫಿಟ್ ಬಂದು ಈ ಕರಂಗಾಲಿ ಮಾಲೆ ಅದು ನರದೃಷ್ಟಿಗೆ. ಎರಡನೇದು ಬಂದು ಚರ್ಮ ರೋಗ. ಯಾವುದೇ ರೀತಿ ಚರ್ಮ ರೋಗ ಇದ್ರೆ ಈ ಕರಂಗಾಲಿ ಮಾಲೆ ಧರಿಸೋದ್ರಿಂದ ಅವರಿಗೆ ಉಪಶಮನ ಆಗುತ್ತೆ. ಇನ್ನ ಮೂರನೇ ವಿಚಾರ ಬಂದು ಕೋರ್ಟ್ ಕೇಸು. ಯಾವುದೇ ವ್ಯಕ್ತಿ ಅವರು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಾ ಇದ್ರೆ ಅಥವಾ ಕೋರ್ಟ್ ಅಲ್ಲಿ ಯಾವುದೇ ರೀತಿ ಹೋರಾಟವನ್ನು ಮಾಡ್ತಾ ಇದ್ರೆ ಅಲ್ಲಿ ಜಯ ಸಿಗಲಿ ಅಂತ ಹೇಳಿ ಈ ಒಂದು ಕರಂಗಾಲಿ ಮಾಲೆ ಧರಿಸ್ತಾರೆ. ಇನ್ನು ನಾಲ್ಕನೇ ವಿಚಾರ ಬಂದು ಸ್ಥಿರಲಕ್ಷ್ಮಿ. ಸ್ಥಿರಲಕ್ಷ್ಮಿ ಅಂತಂದ್ರೆ ಸಂಪಾದನೆ ಮಾಡ್ತಾ ಇರ್ತಾರೆ, ಆದ್ರೆ ನಿಲ್ತಾ ಇರಲ್ಲ, ದುಡ್ಡು ಸಂಪಾದನೆ ಇರುತ್ತೆ, ದುಡ್ಡು ನಿಲ್ಲಲ್ಲ ಅನ್ನೋರು ಸ್ಥಿರಲಕ್ಷ್ಮಿಗೋಸ್ಕರ ಈ ಒಂದು ಮಾಲೆನ ಧರಿಸ್ತಾರೆ. ಈ ಒಂದು ಮಾಲೆ ಬಂದು ಮಂಗಳ ಗ್ರಹನ ಡಿನೋಟ್ ಮಾಡುತ್ತೆ. ಮಂಗಳ ಗ್ರಹ ಡಿನೋಟ್ ಮಾಡೋದ್ರಿಂದ ಈಗ ಸ್ಥಿರಲಕ್ಷ್ಮಿಗೆ ಅಥವಾ ಮಂಗಳ ಗ್ರಹದ ಪ್ರಯೋಜನಗಳನ್ನು ಕೂಡ ನಾವು ಇದರಿಂದ ನೋಡ್ಬೋದು. ಉದಾಹರಣೆಗೆ ಮದುವೆ ಆಗ್ತಾ ಇರಲ್ಲ ಅಥವಾ ಮದುವೆ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇರ್ತಾರೆ ಅನ್ನೋರು ಕೂಡ ಇದನ್ನ ಧರಿಸ್ಬೋದು. ಈಗ ಒಂದು ಒರಿಜಿನಾಲಿಟಿ ಟೆಸ್ಟ್ ನ ಮಾಡೋಣ. ಬೇರೆ ಕಡೆ ಎಲ್ಲ ತೋರಿಸ್ತಾರೆ, ನೀರಲ್ಲಿ ಹಾಕಿದ್ರೆ ಕಲರ್ ಬಿಡುತ್ತೆ ಅಂತ ಹೇಳಿ ತೋರಿಸ್ತಾರೆ. ಅದು ಒಂದೇ ಟೆಸ್ಟ್ ಇಂದ ನಮಗೆ ಇದು ಒರಿಜಿನಲ್ ಅಲ್ಲ ಅಂತ, ಹೌದಾ ಅಲ್ವಾ ಅಂತ ಗೊತ್ತಾಗೋದಿಲ್ಲ. ಯಾವುದೇ ಮಾಲೆನ ಒರಿಜಿನಾಲಿಟಿ ಕಂಡುಹಿಡಿಯೋದಕ್ಕೋಸ್ಕರ ನಾವೊಂದು ಕಟ್ ಟೆಸ್ಟ್ ಮಾಡಲೇಬೇಕಾಗತ್ತೆ. ಯಾವುದೇ ಒಂದು ಮಾಲೆನ ನೀವು ಯಾವುದೇ ಒಂದು ಬೀಡ್ ನ ಕಟ್ ಮಾಡಿದ್ರೆ ಆ ಕಟ್ ಆಗ ಪೋರ್ಷನ್ ಸಹಿತ ಈ ರೀತಿ ಕಪ್ಪು ಬರ್ಬೇಕಾಗತ್ತೆ, ಬಿಳಿ ಬರಬಾರದು. ಆಮೇಲೆ ಈ ಒಂದು ಯಾವುದೇ ಕಟ್ ಮಾಡೋ ಪೋರ್ಷನ್ ನಾವು ನೀರಿಗೆ ಹಾಕಿದ್ರೆ ಅದು ಮುಳುಗ್ಬೇಕು. ಈ ಕರುಂಗಾಲೆ ಅನ್ನೋದು ಸುಮಾರು 75ರಿಂದ 100 ವರ್ಷ ಬೆಳೆಯಂತ ಮರ ಆಗಿರೋದ್ರಿಂದ, ಮೆಚೂರಿಟಿ ಬರೋದ್ರಿಂದ ಈ ಮರ ಈ ಡೆನ್ಸಿಟಿ ಜಾಸ್ತಿ ಇರುತ್ತೆ ಈ ಒಂದು ವುಡ್ ಅಲ್ಲಿ. ಸಾಮಾನ್ಯವಾಗಿ ಯಾವ ವುಡ್ ಕೂಡ ನೀರಲ್ಲಿ ಮುಳುಗೋದಿಲ್ಲ, ಆದ್ರೆ ಕರುಂಗಾಲಿ ವುಡ್ ನೀರಲ್ಲಿ ಮುಳುಗುತ್ತೆ. ಕಾರಣ ಇದು ಹೈ ಡೆನ್ಸಿಟಿ. ಈ ಒಂದು ಟೆಸ್ಟ್ ಇಂದ ಇದು ಒರಿಜಿನಾಲಿಟಿ ಗೊತ್ತಾಗತ್ತೆ. ನಮ್ಮಲ್ಲಿ ಸಿಗಂತ ಎಲ್ಲಾ ಮಾಲೆಗಳು ವಿತ್ ಸರ್ಟಿಫಿಕೇಟೇ ಬರುತ್ತೆ. ಕೆಲವೊಂದು ಎಲ್ಲಾ ತರ ತೋರ್ಸೋದಕ್ಕೆ ಕಷ್ಟ, ಕೆಲವೊಂದು ವಿಧಗಳನ್ನ ನಿಮಗೆ ತೋರಿಸ್ತಾ ಬರ್ತೀನಿ. ಇದು ನಾರ್ಮಲ್ ಕರುಂಗಾಲಿ ಮಾಲೆ 8 mm. ಇಲ್ಲಿ ನಮ್ಮ ಹತ್ರ 6 mm ಇಂದ ಹಿಡಿದು ಅಪ್ ಟು 16 mm ಸೈಜ್. ಈ ಸೈಜ್ ನೀವು ನೋಡ್ಬೋದು, ನಾನು ಕೂಡ ಧರಿಸಿದ್ದೀನಿ. ಇದು 16 mm ಸೈಜು. 6 mm ಇಂದ ಹಿಡಿದು 16 mm ವರೆಗೂ ನಮ್ಮಲ್ಲಿ ಸಿಗುತ್ತೆ. ವೇರಿಯಂಟ್ಸ್ ತೋರಿಸ್ತೀನಿ. ಇದು ನಾರ್ಮಲ್ ಮಾಲೆ. ಇದು ಬಂದು ಪ್ರೀಮಿಯಂ ಮಾಲೆ ಅಂತ ಕರಿತೀವಿ. ಪ್ರೀಮಿಯಂ ಮಾಲೆನಲ್ಲಿ ಏನ್ ವಿಶೇಷ ಅಂತಂದ್ರೆ ಈ ಮಾಲೆಗಳಲ್ಲಿ ಯಾವುದೇ ರೀತಿ ಹಳ್ಳ ಕ್ರಾಕ್ಸ್ ಬಂದಿರಲ್ಲ. ಜನರಲಿ ಮರ ಅಂದ ಮೇಲೆ ಚಿಕ್ಕ ಪುಟ್ಟ ಕ್ರಾಕ್ಸ್ ಒಂದು ಹೋಲ್ ಇದ್ದೇ ಇರುತ್ತೆ. ಪ್ರೀಮಿಯಂ ಮಾಲೆಯಲ್ಲಿ ಯಾವುದೇ ರೀತಿ ಕ್ರಾಕ್ಸ್ ಅಥವಾ ಹೋಲ್ ಇರೋದಿಲ್ಲ. ಆಮೇಲೆ ಈ 109ನೇ ಬೀಡು, ಸುಮೇರು ಬೀಡ್ ಅಂತ ಏನ್ ಕರಿತೀವಿ, ಅದು ಗುರು ಬೀಡ್ ಆಗಿರುತ್ತೆ. ಅಂದ್ರೆ ನೋಡಿ ಡಿಫ್ರೆನ್ಸ್ ನೋಡಿ ನೀವು ಗೊತ್ತಾಗುತ್ತೆ. ಇದು ನಾರ್ಮಲಿ ಈ ಬೀಡ್ಸ್ ಗಳು ಏನಿದೆ ಅದೇ ತರ ಇದಿದೆ. ಇದು ಗುರು ಬೀಡ್ ಸ್ವಲ್ಪ ವಿಶೇಷವಾಗಿದೆ. ಇದು ಸೈಜ್ ಅಲ್ಲಿ ಬಂದ್ರೆ 6ರಿಂದ 16 mm ವರೆಗೂ ಸಿಗುತ್ತೆ. ಅದರಲ್ಲಿ ಬಂದು ಇದು ಜರ್ಮನ್ ಸಿಲ್ವರ್ ಮಾಲೆ ವಿತೌಟ್ ಕ್ಯಾಪ್, ಅಂದ್ರೆ ಈ ಮಾಲೆ ಕ್ಯಾಪ್ ಇಲ್ಲ. ಇದು ಜರ್ಮನ್ ಸಿಲ್ವರ್ ಮಾಲೆ ವಿತ್ ಕ್ಯಾಪ್. ಆಮೇಲೆ ನಮ್ಮಲ್ಲಿ ತಾಮ್ರದ ಮಾಲೆಗಳು ಸಿಗುತ್ತೆ. ಇನ್ನ ಬ್ರೇಸ್ಲೆಟ್ ವಿಚಾರಕ್ಕೆ ಬಂದ್ರೆ, ಬ್ರೇಸ್ಲೆಟ್ ಅಲ್ಲಿ ಕೂಡ ಸುಮಾರು ಒಂದು 5ರಿಂದ 6 ತರ ಬ್ರೇಸ್ಲೆಟ್ಸ್ ಗಳಿದೆ. ಕಾಮನ್ ಆಗಿ ಈ ತರ ಬ್ರೇಸ್ಲೆಟ್ ಆನ್ಲೈನ್ ಎಲ್ಲ ನೋಡಿರ್ತೀರಾ. ಇದನ್ನ ಬಟರ್ಫ್ಲೈ ಬ್ರೇಸ್ಲೆಟ್ ಅಂತ ಕರೀತಾರೆ, ಪ್ಯಾಟರ್ನ್ ಅಂತ ಕರೀತಾರೆ. ಇದು 8 mm ಅಲ್ಲಿ ಇದೆ. ಆಮೇಲೆ ಬೇರೆ ಕಡೆ ನೀವು ಸಾಮಾನ್ಯವಾಗಿ ಮಾಲೆ ಮತ್ತೆ ಬ್ರೇಸ್ಲೆಟ್ ಇಷ್ಟೇ ಮಾತ್ರ ನೋಡಿರ್ತೀರಾ. ನಮ್ಮಲ್ಲಿ ಕೀ ಬಂಚ್ ಗಳಾಗಿರ್ಬೋದು, ಕರುಂಗಾಲಿ ಕೀ ಬಂಚು ಇದು ನೋಡ್ತಿದ್ದೀರಾ, ಶಿವಲಿಂಗ ಕೀ ಬಂಚು, ಇದು ಸ್ವಸ್ತಿಕ್ ಇರೋ ಕೀ ಬಂಚು, ಇದು ಗಣೇಶ ಇರೋ ಕೀ ಬಂಚು. ಬರೀ ಕೀ ಬಂಚ್ ಅಲ್ಲದೆ ನಮ್ಮ ಹತ್ರ ಯಂತ್ರಗಳು, ಎಲ್ಲಾ ದೇವರ ಯಂತ್ರಗಳು ಪ್ಲಸ್ ನಿಮಗೆ ಕಿವಿ ಓಲೆಗಳು ಸಹಿತ ಕರುಂಗಾಲಿನಲ್ಲಿ ಸಿಗ್ತವೆ. ನೀವು ನೋಡ್ಬೋದು, ಓಲೆಗಳು ಸಹಿತ ಕರುಂಗಾಲಿನಲ್ಲಿ ನಮ್ಮ ಹತ್ರ ಸಿಗ್ತವೆ. ಹಾಗೂ ನಮ್ಮಲ್ಲಿ ಎಲ್ಲಾ ಮುಖದ ರುದ್ರಾಕ್ಷಿಗಳು ಸಹಿತ ಸಿಗುತ್ತೆ. 1ರಿಂದ 14 ಮುಖಿ ರುದ್ರಾಕ್ಷಿಗಳು ಸೆಪರೇಟ್ ಆಗು ಸಿಗುತ್ತೆ.
ಸೊ 2 ಮುಖಿ, 3 ಮುಖಿ, ಹಾಗೆ 8, 9, 10 ಈ ತರ 14 ಮುಖಿವರೆಗೂ ಎಲ್ಲಾ ರುದ್ರಾಕ್ಷಿಗಳು ಸಿಗುತ್ತೆ. ಹಾಗೆ 1 ರಿಂದ 14 ಮುಖಿ ಮಾಲೆನ ಸಿದ್ಧಮಾಲಾ ಅಂತ ಕರೀತಾರೆ. ಸೊ ಆ ಸಿದ್ಧಮಾಲಾ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದಲ್ಲದೆ ರುದ್ರಾಕ್ಷಿ ಮಾಲೆಗಳು ಎಷ್ಟೊಂದು ಸೈಜಸ್ ಅಲ್ಲೂ ಸಿಗುತ್ತೆ, ವಿತ್ ಸರ್ಟಿಫಿಕೇಟ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಇದರಲ್ಲೂ ಕೂಡ ಎಲ್ಲಾ ಮುಖಿ ಮಾಲೆಗಳು ಸಿಗುತ್ತೆ ನಮ್ಮ ಹತ್ರ. ಹಾಗಾಗಿ ಪೆಂಡೆಂಟ್ಸ್ ಬೇಕಾದ್ರೆ ರುದ್ರಾಕ್ಷಿ ಪೆಂಡೆಂಟ್ಗಳು, ಹಾಗೆ ರುದ್ರಾಕ್ಷಿ ಬ್ರೇಸ್ಲೆಟ್ಗಳು, ಹಾಗೂ ಎಲ್ಲಾ ಮುಖಿ ರುದ್ರಾಕ್ಷಿಗಳು, ಗೌರಿಶಂಕರ ರುದ್ರಾಕ್ಷಿ, ಗಣೇಶ ರುದ್ರಾಕ್ಷಿ ಸಹಿತ ವಿತ್ ಸರ್ಟಿಫಿಕೇಟ್ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಕ್ರಿಸ್ಟಲ್ ವಿಚಾರಕ್ಕೆ ಬಂದ್ರೆ ನಮ್ಮಲ್ಲಿ ಕ್ರಿಸ್ಟಲ್ಸ್ ಎಲ್ಲಾ ಟಂಬಲ್ಸ್, ಚಿಪ್ಸ್ ಇಂದ ಹಿಡಿದು ಎಲ್ಲಾ ರೀತಿ ಬ್ರೇಸ್ಲೆಟ್ ಸಹಿತ ಸಿಗುತ್ತೆ. ಸುಮಾರು ಒಂದು 120-130 ವೆರೈಟೀಸ್ ಬ್ರೇಸ್ಲೆಟ್ ಸಿಗುತ್ತೆ. ಈಗ ನೋಡ್ಬೋದು ನೀವು, ಬ್ಲಡ್ ಸ್ಟೋನ್ ಇದೆ, ಅಮೆಥಿಸ್ಟ್ ಇದೆ, 7 ಚಕ್ರ ಬ್ರೇಸ್ಲೆಟ್ ಇದೆ, ಗ್ರೀನ್ ಅವೆಂಚೂರಿನ್ ಇದೆ, ರೋಸ್ ಕ್ವಾರ್ಟ್ಸ್ ಇದೆ. ಹಾಗೆ ಸುಮಾರು ಒಂದು 120 ತರ ಬ್ರೇಸ್ಲೆಟ್ಸ್ ಇದಾವೆ. ಬ್ರೇಸ್ಲೆಟ್ಸ್ಗೂ ಸಹಿತ ಸರ್ಟಿಫಿಕೇಶನ್ಸ್ ಬರುತ್ತೆ. ಮಹಾಗೋನಿ ಬ್ರೇಸ್ಲೆಟ್, ಸೊ ಇದು ಧನ್ಯೋಗ್ ಬ್ರೇಸ್ಲೆಟ್ ಅಂತ ಹೇಳಿ ಅದ್ರ ಸರ್ಟಿಫಿಕೇಟ್. ಸೊ ಹಾಗೆ ಎಲ್ಲಾ ರೀತಿ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ಗೂ ಸರ್ಟಿಫಿಕೇಟ್ ಸಹಿತ ಸಿಗುತ್ತೆ. ಸೊ ಬ್ರೇಸ್ಲೆಟ್ಸ್ ಅಲ್ಲದೆ ನಮ್ಮಲ್ಲಿ ಕ್ರಿಸ್ಟಲ್ ಟ್ರೀ ಸಹಿತ ಸಿಗುತ್ತೆ. ಸೊ ಇದು ನೀವು ನೋಡ್ತಾ ಇರೋದು ಪೈರೇಟ್ ಟ್ರೀ, ಇದು ರಾ ಪೈರೇಟ್ ಚಿಪ್ಸ್ ಟ್ರೀ, ಇದು ಪೈರೇಟ್ ಟಂಬಲ್ ಟ್ರೀ. ಹಾಗೆ ನಮ್ಮ ಹತ್ರ ಕ್ರಿಸ್ಟಲ್ ಉಂಗುರಗಳು ಸಿಗುತ್ತೆ, ಅಡ್ಜಸ್ಟಬಲ್ ಉಂಗುರಗಳು. ಇದು ಇರಾನಿ ಫಿರೋಜಾ ಅಂತ ಕರೀತಾರೆ, ಇದು ಸುಲೇಮಾನಿ ಹಕೀಕ್ ಅಂತ ಕರೀತಾರೆ. ಆ ತರ ಎಲ್ಲ ಉಂಗುರಗಳು ಸಿಗುತ್ತೆ. ಹಾಗೆ ಜಿಯೋಡ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪೈರೇಟ್ ಜಿಯೋಡ್, ಇದು ಬಂದು ನ್ಯಾಚುರಲ್ ಸಿಟ್ರಿನ್ ಜಿಯೋಡು, ಇದು ಅಮೇಥಿಸ್ಟ್ ಜಿಯೋಡು. ಅದಲ್ಲದೆ ನಮ್ಮಲ್ಲಿ ಪಿರಮಿಡ್ ಸಹಿತ ಸಿಗುತ್ತೆ. ಸೊ ಎರಡು ಮಾತ್ರ ಇಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಇದು ಬಂದು ಮನಿ ಮ್ಯಾಗ್ನೆಟ್ ಪಿರಮಿಡ್, ಇದು ಶ್ರೀಯಂತ್ರ ಪಿರಮಿಡ್ 90 mm. ಅದಲ್ಲದೆ ದೊಡ್ಡ ಪಿರಮಿಡ್ ಸಹಿತ ಸಿಗುತ್ತೆ, ಅಪ್ ಟು 1 kg ವರೆಗೂ ಪಿರಮಿಡ್ಸ್ ಗಳು ಸಿಗುತ್ತೆ. ಅದಲ್ಲದೆ ಕಾಯಿನ್ಸ್ ಗಳು ಗಿಫ್ಟ್ ಮಾಡಕ್ಕೆ ಕಾಯಿನ್ ಸಹಿತ ಸಿಗುತ್ತೆ. ಇದು ಪೈರೇಟ್ ಝೀಬು ಕಾಯಿನ್ ವಿತ್ ವುಡನ್ ಬಾಕ್ಸ್ ಗಿಫ್ಟ್ ಮಾಡಕ್ಕೆ. ಇದು ಗ್ರೀನ್ ಜೇಡ್ ಲಕ್ಷ್ಮೀ ಪಾದ, ಇದು ಸಹಿತ ಸಿಗುತ್ತೆ. ಇದು ಗಿಫ್ಟಿಂಗ್ ಐಟಮ್ಸ್ ಗಳು. ಅದಲ್ಲದೆ ಮನೆಗೆ ಹ್ಯಾಂಗ್ ಮಾಡೋ ಟೈಪ್ ಅಲ್ಲಿ ಈ 7 ಚಕ್ರ ಅವಲು, ಹಂಸ, 7 ಚಕ್ರ ಹಂಸ ಇವೆಲ್ಲ ಸಿಗ್ತವೆ. ಈ ರಾಶಿ ಬ್ರೇಸ್ಲೆಟ್ ಸಹಿತ ನಮ್ಮಲ್ಲಿ ಸಿಗುತ್ತೆ. ಸೊ ಆ ರಾಶಿ, ಮೇಷ ರಾಶಿ, ಧನುರ್ ರಾಶಿ, ಕರ್ಕಾಟಕ ರಾಶಿ, ಈ ರೀತಿ ರಾಶಿ ಬ್ರೇಸ್ಲೆಟ್ ಸಹಿತ ಸಿಗುತ್ತೆ. ಹಾಗೆ ಕ್ರಿಸ್ಟಲ್ ಅಲ್ಲಿ ಇವತ್ತು ಟ್ರೆಂಡಿಂಗ್ ಅಲ್ಲಿರೋಂತ ಝೀಬು ಕಾಯಿನ್ ಅಂತ ಕರೀತಾರೆ, ಇದು ಗ್ರೀನ್ ಜೇಡ್ ಇಂದ ಮಾಡಿರ್ತಾರೆ. ಸೊ ಈ ಝೀಬು ಕಾಯಿನ್ ಸಹಿತ ನಮ್ಮಲ್ಲಿ ಸಿಗುತ್ತೆ. ಅದರಲ್ಲಿ ವೆರೈಟಿ ಝೀಬು ಕಾಯಿನ್ಸ್ ಇದಾವೆ. ಹೆಲ್ತ್ ಕಾಯಿನ್ ಅಂತ ಕರೀತಾರೆ, ಪ್ರೊಟೆಕ್ಷನ್ ಕಾಯಿನ್ ಅಂತ ಕರೀತಾರೆ. ಎಲ್ಲಾ ರೀತಿ ಝೀಬು ಕಾಯಿನ್ ಸಹಿತ ನಮ್ಮಲ್ಲಿ ಸಿಗುತ್ತೆ. ಹಾಗೂ ನಮ್ಮ ಈ ಈಶಾಲೆ ಸ್ಟೋರ್ ಅಲ್ಲಿ ಎಲ್ಲಾ ರೀತಿ ಶಂಖಗಳು ಸಿಗುತ್ತೆ. ಈ ಪೂಜೆಗೆ ಬಳಸುವಂತ ಶಂಖಗಳೆಲ್ಲ ಸಿಗ್ತವೆ. ಮೊದಲನಾಗಿ ಸ್ನೇಹಿತರೆ ನಿಮ್ಗೆ ವ್ಯತ್ಯಾಸಗಳು ತಿಳಿಸ್ಕೊಡ್ತಾ ಬರ್ತೀನಿ. ಶಂಖದಲ್ಲಿ ಮುಖ್ಯವಾಗಿ 2 ವಿಧಗಳಿರ್ತವೆ. ಒಂದು ವಾಮಾವರ್ತಿ ಶಂಖ, ಒಂದು ದಕ್ಷಿಣಾವರ್ತಿ ಶಂಖ. ಇಲ್ಲಿ ನೋಡ್ತಿರ್ಬೋದು, ಈ ಶಂಖದಲ್ಲಿ ಗುಳಿ ಎಡಭಾಗದಲ್ಲಿದೆ. 99% ಸಮುದ್ರದಲ್ಲಿ ಏನ್ ಶಂಖಗಳು ಸಿಗ್ತವೆ, ಅದ್ರ ಗುಳಿ ಬಂದು ಎಡಭಾಗದಲ್ಲಿ ಇರ್ತವೆ. ಅದನ್ನ ವಾಮಾವರ್ತಿ ಶಂಖ ಅಂತ ಕರಿತೀವಿ. ಈಗ ನೋಡಿ, ಈ ಶಂಖದಲ್ಲಿ ಎಡಭಾಗದಲ್ಲಿದೆ, ಈ ಶಂಖದಲ್ಲೂ ಎಡಭಾಗದಲ್ಲಿದೆ. ಕೇವಲ ಒಂದು ಜಾತಿ ಶಂಖದಲ್ಲಿ ಮಾತ್ರ ಬಲಭಾಗದಲ್ಲಿ ಬರುತ್ತೆ. ಅದನ್ನ ದಕ್ಷಿಣಾವರ್ತಿ ಶಂಖ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಶಂಖದಲ್ಲಿ ಬಲಭಾಗದಲ್ಲಿ ಗುಳಿ ಬರುತ್ತೆ. ಇದನ್ನ ದಕ್ಷಿಣಾವರ್ತಿ ಶಂಖ ಅಂತ ಕರೀತಾರೆ, ಅಥವಾ ಲಕ್ಷ್ಮೀ ಶಂಖ ಅಂತಾನು ಕರೀತಾರೆ. ಲಕ್ಷ್ಮಿ ಬಂದು ಸಮುದ್ರ ರಾಜನ ಮಗಳು. ಹಾಗಾಗಿ ಸಮುದ್ರದಲ್ಲಿ ಸಿಗಂತ ಹಲವಾರು ವಸ್ತುಗಳನ್ನ ಲಕ್ಷ್ಮಿ ಹೋಲಿಸ್ತಾರೆ. ಅದೇ ರೀತಿ ಈ ದಕ್ಷಿಣಾವರ್ತಿ ಶಂಖನ ಲಕ್ಷ್ಮಿ ಹೋಲಿಸ್ತಾರೆ. ಇದು ನಾರಾಯಣಂಗ್ ಹೋಲಿಸ್ತಾರೆ, ವಾಮಾವರ್ತಿ ಶಂಖನ. ಇದು ಲಕ್ಷ್ಮಿ, ಇದು ನಾರಾಯಣ, 2 ಬೇರೆ ಬೇರೆ ಗುಳಿಗಳಿರ್ತವೆ. 2 ಮನೆಯಲ್ಲಿ ಇರೋದ್ರಿಂದ ಸುಖ, ಶಾಂತಿ, ಸಮೃದ್ಧಿ, ಹಣಕಾಸು ತೊಂದರೆ ಇಲ್ಲ ನಿವಾರಣೆ ಆಗ್ತವೆ. ಸೊ ಇದ್ರ ಯೂಸೇಜ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ, ಯಾಕಂದ್ರೆ ಇದು ತುಂಬಾ ದೊಡ್ಡದಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಈ ದಕ್ಷಿಣಾವರ್ತಿ ಶಂಖದಲ್ಲಿ 2 ವಿಧ ಬರುತ್ತೆ. ಒಂದು ಈ ವೈಟ್ ಬಿಳಿ ಬಣ್ಣ ನೀವೇನ್ ನೋಡ್ತಿದ್ದೀರಾ ಅದು. ಇನ್ನೊಂದು ಈ ಟೈಗರ್ ಪ್ಯಾಟರ್ನ್ ಅಂತ ಕರೀತಾರೆ, ಈ ಹುಲಿ ಪಟ್ಟೆ ತರ ಬರುತ್ತೆ. ಇದು ರೇರೆಸ್ಟ್. ಸಮುದ್ರದಲ್ಲಿ ಸುಮಾರು 1,000 ಶಂಖಗಳು ಸಿಕ್ಕಿದ್ರೆ ಅದರಲ್ಲಿ 2 ಅಥವಾ 3
ಈ ತರ ಟೈಗರ್ ಪ್ಯಾಟರ್ನ್ ಅಂದ್ರೆ ಹುಲಿ ಪಟ್ಟೆ ಶಂಖ ಸಿಗ್ತವೆ. ಸೊ ನಾನು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ದಕ್ಷಿಣಾವರ್ತಿ ಶಂಖ, ಮಹಾಲಕ್ಷ್ಮಿ ಶಂಖ. ಇದು ವಾಮಾವರ್ತಿ ಶಂಖ, ನಾರಾಯಣ ಶಂಖ. ಇದನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಾಂಚಜನ್ಯ ಶಂಖ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಬಳಸಿದಂತ ಪಾಂಚಜನ್ಯ ಶಂಖ ಇದು. ಈ ಶಂಖ ಬಂದು ಗಣೇಶ ಶಂಖ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಗಣೇಶನ್ ಕಿರೀಟದ ತರ ಕಾಣುತ್ತೆ. ಗಣೇಶನ್ ಕಿರೀಟದ ತರ ಇದು ಗಣೇಶನ ಸೊಂಡಲು. ಈ ಭಾಗ ಬಂದು ಗಣೇಶನ ಅಗಲವಾದ ಕಿವಿ. ನೀವು ನೋಡಿದ್ರೆ ದಿಟ್ಟಿಸಿ ನೀಟಾಗಿ ನೋಡಿದ್ರೆ ಇದು ಗಣೇಶನ್ ತರ ಕಾಣುತ್ತೆ. ಹಾಗಾಗಿ ಇದು ಗಣೇಶ ಶಂಖ. ಇದು ಯಾವುದೇ ಮನೆಯಲ್ಲಿ ಓದ ಮಕ್ಕಳು ಇರೋಂತ ಮನೆಯಲ್ಲಿ ಈ ಶಂಖ ಅವ್ರ ಸ್ಟಡಿ ರೂಮ್ ಅಲ್ಲಿ ಕಂಪಲ್ಸರಿ ಐಟಮ್ ಆಗಿರ್ಬೇಕು. ಹಾಗೆ ಯಾವುದೇ ಮಕ್ಕಳು ಪ್ರಯತ್ನ ಪಟ್ಟು ಓದ್ತಾ ಇದ್ದಾರೆ, ಅವ್ರಿಗೆ ವಿದ್ಯೆ ಹತ್ತುತ್ತಾ ಇಲ್ಲ ಅಂದ್ರೆ ಈ ಒಂದು ಶಂಖದಲ್ಲಿ ರಾತ್ರಿ ನೀರನ್ನ ತುಂಬಿ 42 ದಿವಸ ಅವ್ರಿಗೆ ಆ ಮಗುಗೆ ನೀರು ಕುಡಿಸೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಇದು ಗಣೇಶ ಶಂಖ. ಇನ್ನ ಕೊನೆಯದಾಗಿ ಬಂದು ಅನ್ನಪೂರ್ಣ ಶಂಖ ಅಂತ. ಸೊ ಅನ್ನಪೂರ್ಣ ಶಂಖ ಅಂತಂದ್ರೆ ಈ ತರ ಅಗಲವಾದ ಗುಳಿ ಬರುತ್ತೆ. ಸೊ ಇದನ್ನ ಮನೆಗೆ ಇಡೋದ್ರಿಂದ ಅನ್ನದ ಋಣಾತ್ಮಕ ಶಕ್ತಿಗಳು, ಅನ್ನದ ಋಣ ಹಾಗೂ ಸುಖ ಸಮೃದ್ಧಿ ಹೆಚ್ಚಾಗುತ್ತಾರೆ ಅಂತ ಇದನ್ನ ಅಕ್ಕಿ ಡಬ್ಬದಲ್ಲಿ ಇಡ್ತಾರೆ. ಹಾಗೂ ಸ್ನೇಹಿತರೆ, ನಮ್ಮ ಈ ಸ್ಟೋರ್ ಅಲ್ಲಿ ಸಾಲಿಗ್ರಾಮ ಸಹಿತ ಸಿಗುತ್ತೆ. ಸಾಲಿಗ್ರಾಮಗಳ ಬಗ್ಗೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸಾಲಿಗ್ರಾಮ ಅನ್ನೋದು ನೇಪಾಳದ ಗಂಡಕಿ ನದಿಯಲ್ಲಿ ಸಿಗಂತ ಒಂದು ಕಲ್ಲು. ಸೊ ಇದು ಕಲ್ಲು ವಿಶೇಷತೆ ಏನು ಅಂತಂದ್ರೆ, ವೈಜ್ಞಾನಿಕವಾಗಿ ಹೋದ್ರೆ ಈ ಕಲ್ಲು ಸುಮಾರು ಒಂದು ಕೋಟಿ ವರ್ಷಗಳಿಂದ ಈ ಡೈನೋಸರಸ್ ಯುಗದಲ್ಲಿ ಮೊಲಸ್ಕನ್ ಅಂತ ಒಂದು ಜಾತಿ ನೀರಿನ ಜೀವಿ ಇರುತ್ತೆ. ಅದು ತನ್ನ ಎದುರಾಳಿಗಳಿಂದ, ಶತ್ರುಗಳಿಂದ ಬಚಾವಾಗಕ್ಕೆ ಕಲ್ಲುಗಳಲ್ಲಿ ಈ ರೀತಿ ಕೊರೆದು ಒಳಗಡೆ ಹೋಗಿ ಬಚ್ಚಿಟ್ಕೋತಿತ್ತಂತೆ. ಇದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಒಂದು ಕಲ್ಲು ಸುಮಾರು 1 ಕೋಟಿ ಕ್ಕಿಂತ ಅಧಿಕ ವರ್ಷಗಳ ಹಿಂದೆ ಆಗಿರಂತ ಒಂದು ಕಲ್ಲಿದು. ಸೊ ಇನ್ನ ಧಾರ್ಮಿಕವಾಗಿ ನೋಡೋದಾದ್ರೆ ಇದನ್ನ ಸಾಲಿಗ್ರಾಮ ಅಂತ ಕರೀತಾರೆ. ಸಾಲಿಗ್ರಾಮಗಳು ಗಂಡಕಿ ನದಿನಲ್ಲಿ, ನೇಪಾಳ ಗಂಡಕಿ ನದಿಯಲ್ಲಿ ಸಿಗುತ್ತೆ. ಸೊ ಸಾಲಿಗ್ರಾಮಗಳಲ್ಲಿ ಬೇಸಿಕ್ ವರ್ಷನ್ ಬಂದು ಲಡ್ಡು ಗೋಪಾಲ ಸಾಲಿಗ್ರಾಮ ಅಂತ ಕರೀತಾರೆ. ಇದನ್ನ ನೀವು ಎಲ್ಲಾ ಕಡೆ ವೈಷ್ಣವ ಸಂಪ್ರದಾಯದಲ್ಲಿರೋ ದೇವಸ್ಥಾನಗಳ ಕಡೆ ಎಲ್ಲ ನೋಡಿರ್ತೀರಾ. ವಿಷ್ಣು ದೇವಸ್ಥಾನಗಳಲ್ಲಿ ಇದು ಕಂಪಲ್ಸರಿ ಐಟಮ್. ಇದು ಸಾಲಿಗ್ರಾಮ ಇರುತ್ತೆ. ಇದು ಬೇಸಿಕ್ ಸಾಲಿಗ್ರಾಮ, ಲಡ್ಡು ಗೋಪಾಲ ಸಾಲಿಗ್ರಾಮ. ಅದಾಗಿ ಸಾಲಿಗ್ರಾಮಗಳಲ್ಲಿ ಸುಮಾರು ಒಂದು 15 ವೆರೈಟಿ ಇದೆ. ಅದರಲ್ಲಿ ಎಷ್ಟು ಚಕ್ರಗಳಿದೆ ಅನ್ನೋದ್ರ ಮೇಲೆ ಅದು ಯಾವ ವೆರೈಟಿ ಅಂತ ಡಿಸೈಡ್ ಮಾಡ್ತಾರೆ. ಸೊ ವಿಷ್ಣು ದಶಾವತಾರ ಏನಿದೆ, ಮತ್ಸ್ಯಾವತಾರದಿಂದ ಹಿಡಿದು ಕೃಷ್ಣಾವತಾರ ಅಲ್ಲಿವರೆಗೂ ಸಾಲಿಗ್ರಾಮಗಳು ಸಿಗುತ್ತೆ. ಸೊ ನಿಮ್ಗೊಂದು ಕೆಲವೊಂದು ಉದಾಹರಣೆಗಳನ್ನ ತೋರಿಸ್ತೀನಿ, ನಾನು ಕಂಡುಹಿಡಿಯೋದು ಹೇಗೆ ಅಂತ. ಇಲ್ಲಿ ನೋಡಿ, ಇಲ್ಲಿ 2 ಚಕ್ರಗಳಿದಾವೆ. ಮೇಲ್ಗಡೆ ಒಂದು ಚಕ್ರ, ಕೆಳಗಡೆ ಒಂದು ಚಕ್ರ. ಇದು ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಇದೇ ಸಾಲಿಗ್ರಾಮದಲ್ಲಿ ಈ ಪೋರ್ಷನ್ ಅಲ್ಲಿ ಜಿಗ್ಜಾಗ್ ಆಗಿ ಹಲ್ ತರ ಪ್ಯಾಟರ್ನ್ ಬಂದಿದ್ರೆ, ದಂತ ಪ್ಯಾಟರ್ನ್ ಬಂದಿದ್ರೆ ಅದನ್ನ ನಾವು ನರಸಿಂಹ ಸಾಲಿಗ್ರಾಮ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದನ್ನ ದಾಮೋದರ ಸಾಲಿಗ್ರಾಮ ಅಂತ ಕರಿತೀವಿ. ಇದರಲ್ಲಿ 3 ಚಕ್ರ ಇದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, 1 ಚಕ್ರ ಇದೆ, ಇಲ್ಲಿ 2ನೇ ಚಕ್ರ ಇದೆ, ಹಾಗೂ ಕೆಳಗಡೆನೆ 3ನೇ ಚಕ್ರ ಇದೆ. 1 2 3. ಇದನ್ನ ದಾಮೋದರ ಸಾಲಿಗ್ರಾಮ ಅಂತ ಕರೀತಾರೆ. ಇದನ್ನ ಶ್ರೀರಾಮ ಸಾಲಿಗ್ರಾಮ ಅಂತ ಕರೀತಾರೆ. ಸೊ ನೀವು ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ಮೇಲ್ಗಡೆ ಲಕ್ಷ್ಮಿ ಇದೆ, ನಾರಾಯಣ ಇದ್ದಾರೆ ಕೆಳಗಡೆ. ಹಾಗಾಗಿ ಇಲ್ಲಿ ಒಂದು ಬಿಲ್ಲಿದ ಒಂದು ಫಾರ್ಮ್ ಬರುತ್ತೆ, ಬಿಲ್ ತರ. ಹಾಗಾಗಿ ಇದನ್ನ ಶ್ರೀರಾಮ ಸಾಲಿಗ್ರಾಮ ಅಂತ ಕರೀತಾರೆ. ಸೊ ಹಾಗೆ ನೋಡ್ತಾ ಹೋದ್ರೆ ಹಲವಾರು ವೆರೈಟಿ ನಮ್ಮಲ್ಲಿ ಸಿಗುತ್ತೆ. ಹಾಗೂ ಇನ್ನೊಂದು ವಿಶೇಷತೆಯನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸಾಲಿಗ್ರಾಮದಲ್ಲಿ ಈ ಒರಿಜಿನಲ್ ಎಲ್ಲಾ ಸಾಲಿಗ್ರಾಮದಲ್ಲಿಲ್ಲ, 90% ಸಾಲಿಗ್ರಾಮದಲ್ಲಿ ಒರಿಜಿನಲ್ ಚಿನ್ನ. ಈ ಹಿಂದೆ ಮಹಾರಾಜರುಗಳು ಯುದ್ಧ ಘೋಷಣೆ ಆದಾಗ ತಮ್ಮ ಆಸ್ಥಾನದಲ್ಲಿದ್ದ ಚಿನ್ನನ ಈ ಒಂದು ಸಾಲಿಗ್ರಾಮಕ್ಕೆ ಉಚ್ತಿದ್ರಂತೆ. ಯುದ್ಧ ಮುಗಿದ ನಂತರ ಈ ಸಾಲಿಗ್ರಾಮದಿಂದ ವಾಪಸ್ಸು ಎಕ್ಸ್ಟ್ರಾಕ್ಟ್ ಮಾಡ್ಕೋತಿದ್ರಂತೆ. ಹಾಗಾಗಿ ನಿಮಗೆ ಸಾಲಿಗ್ರಾಮದಲ್ಲಿ 70-80% ಸಾಲಿಗ್ರಾಮದಲ್ಲಿ ನಿಮ್ಗೆ ಚಿನ್ನ ಸಿಗುತ್ತೆ. ಹಾಗೆ ನೀವು ನೋಡ್ಬೋದು, ಇದೆಲ್ಲ ನ್ಯಾಚುರಲ್ ಕಲ್ ತರ ಇರುತ್ತೆ. ಆ ಕಲ್ಲಿಗೆ ಯಾವ್ದೋ ಹುಳ ಬಂದು ಒಂದು ಗುಳಿಯಾದ್ರೂ ಇಟ್ಟಿರ್ಬೇಕು, ಅದನ್ನ ನಾವು ಸಾಲಿಗ್ರಾಮ ಅಂತಾರೆ. ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡೂಪ್ಲಿಕೇಟ್ ಸಿಗುತ್ತೆ, ನಾನು ಅದನ್ನ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಒರಿಜಿನಲ್ ಡೂಪ್ಲಿಕೇಟ್ ಸಾಲಿಗ್ರಾಮ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ತುಂಬಾ ಈಸಿ. ಇಲ್ಲಿ ನೋಡಿ, ನೀವು ಕಾಶಿ, ಉತ್ತರಾಖಂಡ್, ಉತ್ತರ ಪ್ರದೇಶ್ ಪ್ರವಾಸಕ್ಕೆ ಹೋಗಿರ್ತೀರಾ, ಅಲ್ಲಿ ಈ ತರ ನಿಮ್ಗೆ ಸಾಲಿಗ್ರಾಮ ಅಂತ ಮೋಸ ಮಾಡ್ತಾರೆ.
ಸೊ ಸಾಲಿಗ್ರಾಮ ಈ ತರ ಶೈನಿಂಗ್, ಗ್ಲಾಸಿ ಶೈನಿಂಗ್ ಅಲ್ಲಿ ಬರೋದಿಲ್ಲ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, 1 ಕೋಟಿಗಿಂತ ವರ್ಷಗಳಿಗಿಂತ ಹಿಂದೆ ಇರೋ ಕಲ್ಲು ಈ ತರ ಶೈನಿಂಗ್ ಬರೋದಿಲ್ಲ. ನಾರ್ಮಲ್ ಆಗಿ ಪ್ಲೈನ್ ಆಗಿ ಈ ತರ ಕಲ್ಲಿರುತ್ತೆ, ಈ ತರ ಗ್ಲಾಸಿ ಶೈನಿಂಗ್ ಅಲ್ಲಿ ಬರೋದಿಲ್ಲ. ಸೊ ಇದನ್ನು ಸಹಿತ, ಇದು ಪೆಬಲ್ ಅಂತ ಕರೀತಾರೆ, ಅಕ್ವೇರಿಯಂ ಹಾಕೋ ಸ್ಟೋನು. ಇದನ್ನು ಸಹಿತ ಸಾಲಿಗ್ರಾಮ ಅಂತ ಹೇಳಿ ಮೋಸ ಮಾಡ್ತಾರೆ. ಇದನ್ನೊಂದು ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮನೆ ನಲ್ಲಿ ಕೆಲ್ಸಕ್ಕೆ ಉಪಯೋಗಿಸಂತ ಎಂಸಿಲಲ್ಲಿ ಕೂಡ ಅದನ್ನ ಅಚ್ತರ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ಇದು ನೋಡಿ, ಇದು ಒರಿಜಿನಲ್ ಸಾಲಿಗ್ರಾಮ ಅಲ್ಲ. ಈ ರೀತಿ ಫ್ಲಾಟ್ ಆಗಿ ಹಿಂದೆ ಈ ತರ ಬರೋದಿಲ್ಲ. ಇದು ಎಂಸಿಲಲ್ಲಿ ಮಾಡಿರೋ ಸಾಲಿಗ್ರಾಮ. ಇದು ಸಹಿತ 1000 ರೂಪಾಯಿಗೆ ಮೋಸ ಮಾಡಿ ಮಾರ್ತಾರೆ. ಸಾಲಿಗ್ರಾಮ ಈ ರೀತಿ ಬರೋದಿಲ್ಲ. ನೀವು ನೋಡಿದ್ರೆ ನೈಸರ್ಗಿಕವಾಗಿ ಒಂದು ಕಲ್ಲು ಹೆಂಗಿರ್ಬೇಕು ಆ ಕಲ್ಲಿನ ತರ ಇರುತ್ತೆ. ಇದು ಒರಿಜಿನಲ್ ಸಾಲಿಗ್ರಾಮ. ಇದು ಎಂಸಿಲಲ್ಲಿ ಮಾಡಿರೋಂತ ಸಾಲಿಗ್ರಾಮ. ಸೊ ಇದನ್ನ ಗಮನಿಸ್ಕೊಳ್ಳಿ. ಯಾವುದೇ ಸಾಲಿಗ್ರಾಮ ಈ ತರ ಫ್ಲಾಟ್ ಆಗಿ ಹಿಂಭಾಗದಲ್ಲಿ ಬಂದು ಈ ತರ ಸಣ್ಣಗೆ ತೆಳ್ಳಗೆ ಇರೋದಿಲ್ಲ. ಇದು ಎಂಸಿಲಲ್ಲಿ ಮಾಡಿರೋದು. ಹಾಗೆ ಇದು ಅಕ್ವೇರಿಯಂ ಅಲ್ಲಿ ಉಪಯೋಗಿಸುವಂತ ಪೆಬಲ್. ಈ ತರ ಶೈನಿಂಗ್ ಸಹಿತ ಸಾಲಿಗ್ರಾಮ ಬರೋದಿಲ್ಲ, ಪ್ಲೇನ್ ಬ್ಲಾಕ್ ಇರುತ್ತೆ. ಇದು ಸಹಿತ ಒರಿಜಿನಲ್ ಸಾಲಿಗ್ರಾಮ ಅಲ್ಲ. ಹಾಗೂ ಸ್ನೇಹಿತರೆ, ನಮ್ಮಲ್ಲಿ ಇನ್ನು ಉಳಿದಂತ ಪದಾರ್ಥಗಳು ಏನೇನು ಸಿಗುತ್ತೆ ನಮ್ಮ ಈ ಸ್ಟೋರ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಇದು ನೋಡ್ತಾ ಇದ್ದೀರಾ, ಕ್ರಿಸ್ಟಲ್ ಪೆಂಡುಲಮ್ಗಳು. ಯಾರ್ಯಾರು ಪೆಂಡುಲಮ್ ಡೌಸಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೆ ಉಪಯೋಗ ಆಗತ್ತೆ. ಸೊ ಇದು ಪೆಂಡುಲಮ್ಗಳು, ಕ್ರಿಸ್ಟಲ್ ಪೆಂಡುಲಮ್ಗಳು. ಇದು ಬಂದು ಕುಬೇರ ಕಲ್ಲು ಅಂತ ಕರೀತಾರೆ. ಇದು ಕೂಡ ಸಮುದ್ರದಲ್ಲಿ ಸುಮಾರು ಲಕ್ಷ ವರ್ಷಗಳ ಹಿಂದೆ ಒಂದು ಮೀನಿನ ವೈಜ್ಞಾನಿಕವಾಗಿ ನೋಡಿದರೆ ಒಂದು ಮೀನಿನ ಅಸ್ಥಿ ಪಂಜರ ಇದು. ಆದ್ರೆ ಇದನ್ನ ಕುಬೇರನ್ ಹೋಲಿಸ್ತಾರೆ. ಯಾಕಂದ್ರೆ ಕುಬೇರ ಸಹಿತ ಸಮುದ್ರ ರಾಜನ ಮಗ. ಇದನ್ನ ಕುಬೇರ ಕಲ್ಲು ಅಂತ ಕರೀತಾರೆ. ಇದನ್ನ ಕುಬೇರ ದಿಕ್ಕಿನಲ್ಲಿ ಎತ್ತರದಲ್ಲಿ ಇದನ್ನ ಈ ಒಂದು ಕಲ್ಲನ್ನು ಇಡ್ತಾರೆ. ಹಾಗೂ ಲಕ್ಷ್ಮೀ ಪೂಜೆಲ್ ಸಹಿತ ಇದನ್ನ ಬಳಸ್ತಾರೆ. ಇದು ಕುಬೇರ ಕಲ್ಲು. ಇದು ಸಹಿತ ನಮ್ಮಲ್ಲಿ ಸಿಗುತ್ತೆ. ಇವೆಲ್ಲ ಕ್ರಿಸ್ಟಲ್ ಗಣೇಶಗಳು. ಎಲ್ಲಾ ಕ್ರಿಸ್ಟಲ್ ಅಲ್ಲಿ ಇದು ಅಮೆಥಿಸ್ಟ್ ಕ್ರಿಸ್ಟಲ್ ಗಣೇಶ, ಇದು ರೆಡ್ ಜಾಸ್ಪರ್ ಅಲ್ಲಿ ಮಾಡಿರೋಂಥ ಕ್ರಿಸ್ಟಲ್ ಗಣೇಶ, ಇದು ಗ್ರೀನ್ ಜೇಡ್ ಅಲ್ಲಿ ಮಾಡಿರೋ ಕ್ರಿಸ್ಟಲ್ ಗಣೇಶ, ಇದು ಸ್ಫಟಿಕದ ಗಣೇಶ, ಎಲ್ಲಾ ಇದರಲ್ಲಿ ಮಾಡಿರೋಂಥ ಕ್ರಿಸ್ಟಲ್ ಗಣೇಶಗಳು ಸಿಗುತ್ತೆ. ಕ್ರಿಸ್ಟಲ್ ಏಂಜಲ್ಗಳು ಸಹಿತ ಸಿಗುತ್ತೆ. ಏಂಜಲ್ ಥೆರಪಿ ಅಂತ ಒಂದು ವಿದ್ಯೆ ಇದೆ, ಅದ್ರಲ್ಲಿ ಬಳಸ್ತಾರೆ ಕ್ರಿಸ್ಟಲ್ ಏಂಜಲ್ಸ್ಗಳು. ಅದು ಸಹಿತ ಸಿಗುತ್ತೆ. ಇದು ಸ್ಫಟಿಕದ ಶಿವಲಿಂಗ, ಇದು ಸಹಿತ ನಮ್ಮಲ್ಲಿ ಸಿಗುತ್ತೆ. ಇದನ್ನ ನೀವೇ ನೋಡ್ತಾ ಇದ್ದೀರಾ, ಇದನ್ನ ಸೆಲೆನೈಟ್ ನೈಫ್ ಅಂತ ಕರೀತಾರೆ. ಇದನ್ನ ಆರಾ ಕ್ಲೀನಿಂಗ್ ಅಂತ ಬಳಸ್ತಾರೆ. ಆರಾ ಕ್ಲೀನಿಂಗ್ ಅಂದ್ರೆ ಆರಾ ಕ್ಲೆನ್ಸಿಂಗ್ ಅಂತ ಮಾಡ್ತಾರೆ. ಯಾರಿಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಹೀಗೆ ರಿಮೂವ್ ಮಾಡ್ತಾರೆ. ಅದಕ್ಕೆ ಬಳಸುವಂತ ಒಂದು ಸೆಲೆನೈಟ್ ನೈಫ್ ಇದು. ಇನ್ನು ಸೆಲೆನೈಟ್ ಪ್ಲೇಟ್ ಸಹಿತ ಸಿಗುತ್ತೆ. ಸೊ ಯಾವುದೇ ಕ್ರಿಸ್ಟಲ್ ಪದಾರ್ಥಗಳನ್ನ ನಾವು ತಿಂಗಳಿಗೊಮ್ಮೆ ಚಾರ್ಜಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂತಿದ್ದವರು ಈ ಪ್ಲೇಟ್ ನ ಒಂದು ವೈರ್ಲೆಸ್ ಚಾರ್ಜರ್ ತರ ಇದನ್ನ ಯೂಸ್ ಮಾಡ್ತಾರೆ. ಸೆಲೆನೈಟ್ ಪ್ಲೇಟ್ ಇದು ಕೂಡ ಸಿಗುತ್ತೆ. ಸೊ ಯಾರ್ಯಾರು ಈ ಬ್ರೇಸ್ಲೆಟ್ಗಳು ಹಾಕೊಳ್ಳೋದು ಕಷ್ಟ, ಹಿಂಸೆ ಅಂತ ಇರ್ತಾರೆ ಅವ್ರಿಗೆ ಉಂಗುರ ಮಾಡಿಸ್ಕೊಳ್ಳೋದಕ್ಕೆ ಕಲ್ಗಳು ಸಹಿತ ವಿತ್ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಸುಲೆಮಾನಿ ಹಕ್ಕಿ ಕಲ್ಲುಗಳು, ಇದು ಬ್ಲೂ ಅವೆಂಚೂರಿನು, ಈ ತರ ಎಲ್ಲಾ ಕ್ರಿಸ್ಟಲ್ಸ್ ಕಲ್ಲು ಸಹಿತ ಸಿಗುತ್ತೆ ಉಂಗುರ ಮಾಡಿಸ್ಕೊಳ್ಳೋದಕ್ಕೆ. ಇದು 7 ಚಕ್ರ ಡೈರಿ ಅಂತ ಕರೀತಾರೆ. ಇದು ಕೂಡ ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ಐಟಮ್ 7 ಚಕ್ರ ಡೈರಿ, ಇದು ಸಹಿತ ಸಿಗುತ್ತೆ. ಇದು ಬಂದು ಮನಿ ಮ್ಯಾಗ್ನೆಟ್ ಪೆನ್ ಅಂತ ಕರೀತಾರೆ. ಮನಿ ಮ್ಯಾಗ್ನೆಟ್ ಅಲ್ಲಿರೋ ಕ್ರಿಸ್ಟಲ್ಸ್ ಎಲ್ಲ ಯೂಸ್ ಮಾಡಿ ಪೆನ್ ಮಾಡಿದ್ದಾರೆ. ಇದು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಇದು ಸಹಿತ ನಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ. ಇನ್ನ ಕೊನೆಯದಾಗಿ ಬಂದು ATM ಯಂತ್ರ ಅಂತ ಕರೀತಾರೆ. ಸೊ ಪಾಕೆಟ್ ಅಲ್ಲಿ ATM ಕಾರ್ಡ್ ಅಂತ ಏನ್ ಕರೀತಾರೆ ಅದೇ ತರ ಡಿಸೈನ್ ಮಾಡಿರ್ತಾರೆ. ಸೊ ಈ ಯಂತ್ರನ ಈಸಿಯಾಗಿ ನೀವು ಪರ್ಸು, ವ್ಯಾನಿಟಿ ಬ್ಯಾಗು, ವ್ಯಾಲೆಟ್ ಅಲ್ಲಿ ಇದನ್ನ ಈಸಿಯಾಗಿ ಇಟ್ಕೋಬಹುದು. ಸೊ ಹಾಗಾಗಿ ATM ಯಂತ್ರ ಅಂತ ಕರೀತಾರೆ. ಇದರಲ್ಲಿ ಸುಮಾರು ಒಂದು 20 ವೆರೈಟಿ ಇದೆ. ವಾಹನ ದುರ್ಘಟನಾ ಯಂತ್ರ ಅಂತ ಬರುತ್ತೆ, ಸರಸ್ವತಿ ಯಂತ್ರ ಅಂತ ಬರುತ್ತೆ, ಕುಬೇರ ಯಂತ್ರ ಅಂತ ಬರುತ್ತೆ, ಮಹಾಲಕ್ಷ್ಮಿ ಯಂತ್ರ ಅಂತ ಬರುತ್ತೆ, ಮೃತ್ಯುಂಜಯ ಯಂತ್ರ ಅಂತ ಬರುತ್ತೆ, ಬಗಳಾಮುಖಿ ಯಂತ್ರ ಅಂತ ಬರುತ್ತೆ. ಹೀಗೆ ಸುಮಾರು ಒಂದು 20 ವೆರೈಟಿ ATM ಯಂತ್ರಗಳು ಸಹಿತ ನಮ್ಮಲ್ಲಿ ಸಿಗುತ್ತೆ. ಕೊನೆಯದಾಗಿ ಸ್ನೇಹಿತರೆ, ಇದೇ ತಿಂಗಳು ನಮ್ಮ ಊರಿನಲ್ಲಿ ಕರಗ ಮಹೋತ್ಸವ ಇದೆ. ಸೊ ಕರಗ ಮಹೋತ್ಸವ ಅಂಗವಾಗಿ ನಮ್ಮ ಈಶಾ ಲೈಫ್ ಸ್ಟೋರ್ ಇಂದ ಒಂದು ಆಫರ್ ಇದೆ. ಯಾವುದೇ ರೀತಿ ಸರ್ಟಿಫೈಡ್ ಮಾಲ ತಗೊಂಡ್ರೆ 6mm ಆಗಿರ್ಬೋದು, 8mm ಆಗಿರ್ಬೋದು, ಸೊ ಅದರದ್ದೇ ಆದಂತ ಬ್ರೇಸ್ಲೆಟ್ ಫ್ರೀ ಕೊಡ್ತಾ ಇದೀವಿ. ಸೊ ಇದರ ರೇಟ್ ಬಂದು 6mm 275 ರೂಪಾಯಿ ಆಗುತ್ತೆ. 6mm ಮಾಲೆ ಅದಕ್ಕೆ ಅದೇ ತರದ ಬ್ರೇಸ್ಲೆಟ್ ಸಿಗುತ್ತೆ. ಹಾಗೂ 8mm ಮಾಲೆಗೆ ಅದೇ ರೀತಿ ಅದರದ್ದೇ ಆದಂತ ಬ್ರೇಸ್ಲೆಟ್, ಇದು ನಿಮ್ಗೆ 325 ರೂಪಾಯಿ ಆಗುತ್ತೆ. ಅದಕ್ಕೆ ಅದರದ್ದೇ ಆದಂತ ಬ್ರೇಸ್ಲೆಟ್ ಫ್ರೀ ಸಿಗುತ್ತೆ. ಹಾಗೆ ಜರ್ಮನ್ ಸಿಲ್ವರ್ ಮಾಲೆ ವಿತ್ ಸರ್ಟಿಫೈಡ್ ಮಾಲೆ, ಜರ್ಮನ್ ಸಿಲ್ವರ್ ಮಾಲೆ ಯಾರು ತಗೊಂತಾರೆ ಇದು 350 ಆಗುತ್ತೆ. ಅದಕ್ಕೆ ಅದರದ್ದೇ ಆದಂತ ಹಾಗೂ ಸರ್ಟಿಫೈಡ್ ಜರ್ಮನ್ ಸಿಲ್ವರ್ ಮಾಲೆ ಏನಿದೆ
ಇದನ್ನೇನು ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಅದರದೇ ಆದಂತ ಜರ್ಮನ್ ಸಿಲ್ವರ್ದು ನಿಮಗೆ ಬ್ರೇಸ್ಲೆಟ್ ಫ್ರೀ ಸಿಗುತ್ತೆ. ಈ ಆಫರ್ ಬಂದು ಜುಲೈ ತಿಂಗಳು, ಕಂಪ್ಲೀಟ್ ಜುಲೈ ತಿಂಗಳು 30ನೇ ತಾರೀಕುವರೆಗೂ ಈ ಒಂದು ಆಫರ್ ಇರುತ್ತೆ. ಸೊ ನಮ್ಮಲ್ಲಿ ಎಲ್ಲಾ ಪದಾರ್ಥಗಳು ಮಾರ್ಕೆಟ್ಗಿಂತ ಅತಿ ಕಡಿಮೆ ಬೆಲೆ, ಮಾರ್ಕೆಟ್ ಆನ್ಲೈನ್ಗಿಂತ 50-60% ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಕಾರಣ ಇಷ್ಟೇ, ನಮ್ದು ಈ ಎಲ್ಲಾ ಪದಾರ್ಥಗಳು ಡೈರೆಕ್ಟ್ ಫ್ಯಾಕ್ಟರಿಯಿಂದ ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೆ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಪ್ರಾಡಕ್ಟ್ಗಳೆಲ್ಲ ಸಿಗ್ತವೆ. ಒಂದು ಬಾರಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ, ನಿಮ್ಗೆ ಎಲ್ಲ ಮಾರ್ಕೆಟ್ ಅಲ್ಲಿರೋ ನಡೀತಾರ ಪ್ರೈಸ್, ನಮ್ಮಲ್ಲಿರೋ ಪ್ರೈಸ್ ನಿಮ್ಗೆ ಗೊತ್ತಾಗುತ್ತೆ. ಹಾಗೂ ಇನ್ನೊಂದು ವಿಚಾರ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಈಶಾ ಲೈಫ್ ಅಂತ ನಮ್ದು ಪೇಜ್ ಇದೆ. ಸೊ ಯಾರ್ಯಾರು ಈಶಾ ಲೈಫ್ ನ ಫಾಲೋ ಮಾಡ್ಕೊಂಡ್ ಬರ್ತೀರಾ ಅವ್ರಿಗೆ ಬೇರೆ ರೀತಿ ಒಂದು ಆಫರ್ ಇದ್ದೇ ಇರುತ್ತೆ. ಜೊತೆಗೆ ನಿಮಗೆ ಈ ಕರುಂಗಾಲಿ 16mm ಜರ್ಮನ್ ಸಿಲ್ವರ್ ಪೆಂಡೆಂಟ್ 200 ರೂಪಾಯಿದು ಏನ್ ಪೆಂಡೆಂಟ್ ಇದೆ, ಇದು ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಅದಲ್ಲದೆ ಸ್ನೇಹಿತರೆ, ನಿಮ್ಗೆ ಯಾವುದೇ ರೀತಿ ಜಾತಕ ವಿಶ್ಲೇಷಣೆ, ಜಾತಕ ಬರ್ಕೊಡೋದಿರ್ಬೋದು, ವಿಶ್ಲೇಷಣೆ ಮಾಡೋದಿರ್ಬೋದು, ಪ್ರಶ್ನಾಶಾಸ್ತ್ರಗಳಿರ್ಬೋದು, ವಾಸ್ತು ಪರಿಹಾರಗಳಿರ್ಬೋದು, ಜ್ಯೋತಿಷ್ಯ ಪರಿಹಾರಗಳಿರ್ಬೋದು, ಪಂಚಪಕ್ಷಿ ಶಾಸ್ತ್ರ ಇರ್ಬೋದು, ಹಸ್ತರೇಖೆ ಇದಿರ್ಬೋದು, ಅದು ಸಹಿತ ನಿಮ್ಗೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಪರಿಹಾರಗಳಾಗ್ಲಿ ಅದ್ರ ರಿಪೋರ್ಟ್ಗಳಾಗ್ಲಿ ನಿಮ್ಗೆ ಸಿಗುತ್ತೆ. ಸೊ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ದು ನಂದು ಪೇಜ್ದು ಐಡಿನೂ ಕೊಟ್ಟಿರ್ತೀನಿ. ದಯಮಾಡಿ ಫಾಲೋ ಮಾಡಿ, ಒಂದು ಬಾರಿ ಭೇಟಿ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳೊಂದಿಗೆ ಟಾಟಾ, ಬೈ ಬೈ, ಸಿ ಯು.